ಕೂಡ ನೀನು ಹತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ ಅನ್ನೋ ವ್ಯಾಪಾರ ಅಷ್ಟೇ. ಇದರಲ್ಲಿ ಏನೂ ಇಲ್ಲ, ಉರುಳಿಲ್ಲ. ಈ ತೊಟ್ಟಲ್ ತೂಗೋದು ಅವರೇ, ಆ ಮಗುವನ್ನ ಜಿವುಟೋರು ಅವರೇ. ಇದೆಲ್ಲನೂ ನಾಟಕ. ಸೊ ಕಾಂಗ್ರೆಸ್ನಲ್ಲಿ ಇಂಥ ನಾಟಕಗಳು ಬಹಳ ಚೆನ್ನಾಗಿ ನಡೀತಿರ್ತವೆ. ಆ ನಾಟಕ ಪ್ರದರ್ಶನ ಪ್ರಾರಂಭ ಆಗಿದೆ. ಇದು ಆದ್ರೆ ನಾನು ಹೇಳಿದ್ದಲ್ಲ, ಇವ್ರು ನಾನು ಕೊಡೋದೇ ಇಲ್ಲ, ಏನೇ ಆದ್ರೂ ನಾನು ಬಿಡೋದೇ ಇಲ್ಲ ಅಂತ ಅವ್ರೆ. ಹೈಕಮಾಂಡ್ ಇಂಥ ಹೈಕಮಾಂಡು ನಮ್ಮ ಕರ್ನಾಟಕದ ಪಂಚಾಯಿತಿಯಲ್ಲೂ ಕೂಡ ಇರೋದು. ಇಂಥ ವೀಕೆಸ್ಟ್ ಹೈಕಮಾಂಡು ಕಾಂಗ್ರೆಸ್. ಯಾಕೆಂದ್ರೆ ದೇ ಆರ್ ಪವರ್ಲೆಸ್ ಫಾರ್ ಸೋ ಮೆನಿ ಇಯರ್. ಅದರಿಂದಾಗಿ ಹೈಕಮಾಂಡು ಸಂಪೂರ್ಣ ಅಭಿವೃದ್ಧಿ ಕುಸಿತ ಆಗಿದೆ. ಅಭಿವೃದ್ಧಿ ಅನ್ನೋ ಪ್ರಶ್ನೆಯೇ ಇಲ್ಲ. ಎಲ್ಲಿ ನೋಡಿದ್ರು ಜನ ಇಡೀ ಶಾಪ ಆಗ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಚಿಕ್ಕಬಳ್ಳಾಪುರದಲ್ಲಿ ನೋಡಿದೆ ನಾನು, ಮೊನ್ನೆ ರಿಟೈರ್ಡ್ ಜಡ್ಜ್ ಒಬ್ಬರು ಭಾಷಣ ಮಾಡ್ತಿದ್ದಾರೆ. ನೀರು ಕೊಡ್ಲಿಕ್ಕಾಗಲ್ಲ ಅಂತ ನಿಮ್ಮ ಪರಿಸ್ಥಿತಿ ಈ ಸರ್ಕಾರಕ್ಕಿದ್ರೆ ನಿಮ್ಮಂತ ಸರ್ಕಾರ ಯಾಕೆ ಬೇಕು ಜನರಿಗೆ? ರಾಜೀನಾಮೆ ಕೊಟ್ಟು ತೊಲಗಿರಿ ಅಂತೇಳಿ ಒಬ್ಬ ರಿಟೈರ್ಡ್ ಜಡ್ಜ್ ಭಾಷಣ ಮಾಡ್ತಾ ಇರೋದನ್ನು ಕೇಳಿದೆ. ನಿಜವಾಗಿಯೂ ಇವರಿಗೆ ಮಂಗಳಾರತಿ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನೀರುಗಳು ತುಂಬಿದೆ, ಎಲ್ಲ ಕಲುಷಿತ ನೀರು. ಆದ್ರೆ ಜನರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇಂಥ ಕಡೆ ಇಂಥ ಪರಿಸ್ಥಿತಿ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು, ಇವ್ರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಮೊಮ್ಮಕ್ಕಳ ದರ್ಬಾರ್ ಆಗಿದೆ. ಇದು ಪ್ರೊಸಿಷನ್ ಅಲ್ಲಿ ಇದೆಲ್ಲ ಸಾಂವಿಧಾನಿಕ ಹುದ್ದೆ ಇರತಕ್ಕಂಥವ್ರು ಕೂತ್ಕೊಳ್ಳೋ ಸ್ಥಳದಲ್ಲಿ ಮಹದೇವಪ್ಪನವರ ಮೊಮ್ಮಗ, ಇನ್ನು ಕೆಲವು ಕಡೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಮೊಮ್ಮಗ, ಅವ್ರಿಗೆ ಈಗಾಗಲೇ ಖಡ್ಗ ಕೊಟ್ಟು, ಅವರಿಗೆ ಗದೆ ಕೊಟ್ಟು ಏನು ವಿಜೃಂಭಿಸುವಂತ ಕೆಲಸ ಮಾಡಿಸಿ. ಅಂದ್ರೆ ಇವರಿಗೆ ಜನರ ಸಮಸ್ಯೆ ಮುಖ್ಯ ಅಲ್ಲ, ಇವರಿಗೆ ಮಕ್ಕಳು ಮೊಮ್ಮಕ್ಕಳು ಚಿಂತೆ. ಅವರನ್ನ ಹೆಂಗ್ ಬೆಳೆಸಬೇಕು, ರಾಜಕೀಯದಲ್ಲಿ ಹೆಂಗೆ ದುಡ್ಡು ಹೊಡಿಬೇಕು, ಇಂಥದ್ದನ್ನು ಈಗಲೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅನೇಕ ಸಚಿವರು, ಈ ಸರ್ಕಾರದ ಅನೇಕ ಸಚಿವರು ಮಕ್ಕಳು AC ರೂಮ್ಗಳಲ್ಲಿ ಕೊಟ್ಟು ಕನೆಕ್ಷನ್, ಅನೇಕರ ಮಕ್ಕಳು ಇವತ್ತು ಯಾವ ರೀತಿ ಲೂಟಿ ಮಾಡಿಸ್ತಿದ್ದಾರೆ ಅಂದ್ರೆ, ಇವರು ಮಾತ್ರ ಲೂಟಿ ಮಾಡ್ತಿಲ್ಲ, ಮಕ್ಕಳಿಗೂ ಲೂಟಿ ಮಾಡೋದು ಹೇಗೆ ಅನ್ನೋದನ್ನ ಈಗಾಗಲೇ ಕಲಿಸಿ ಅವರ ಕಡೆಯಿಂದ ಮಾಡುತ್ತಾ ಇರ್ತಕ್ಕಂಥದ್ದೆಲ್ಲ ನಾವು ನೋಡ್ತಾ ಇದ್ದೇವೆ. ಈ ಸರ್ಕಾರ ಟೋಟಲಿ ರಿಯಲ್ ಎಸ್ಟೇಟ್ ಸರ್ಕಾರ ಆಗಿದೆ. ಬೆಂಗಳೂರು ಸುತ್ತಲೂ ಬೆಲೆ ಮಾಡತಕ್ಕಂಥ ಜಮೀನುಗಳು, ಪಾಪ ರೈತರು ಕಂಗಾಲಾಗಿದ್ದಾರೆ, ಅವರು ಜಮೀನುಗಳನ್ನು ಕಳ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಈ ಸರ್ಕಾರಕ್ಕೆ ಕರುಣೆ ಬರದೆ ಇಡೀ ಬೆಂಗಳೂರು ಸುತ್ತ ಇರತಕ್ಕಂಥ ನೆಲಮಂಗಲ ಇರಬಹುದು, ದೇವನಹಳ್ಳಿ ಇರಬಹುದು, ಹೊಸಕೋಟೆ ಇರಬಹುದು, ಆನೇಕಲ್ ಇರಬಹುದು, ಕನಕಪುರ, ರಾಮನಗರ, ಎಲ್ಲ ಕಡೆ ಜಮೀನುಗಳನ್ನ ಈಗಾಗಲೇ ಇವರು ಅಕ್ವೈರ್ ಮಾಡೋದು, ರಿಯಲ್ ಎಸ್ಟೇಟ್ ಮಾಡೋದು. ಈ ದಂಧೆಯಲ್ಲಿ, ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವರೆಲ್ಲ ಇವತ್ತು ಮುಳುಗಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡಬೇಕಾಗಿದ್ದ ಮೀಸಲಾತಿಯಲ್ಲ ಆದ ವಂಚನೆಗೆ ಅಲೆಮಾರಿ ಸಮುದಾಯಗಳು ಹೋಗಿ ಇವತ್ತು ದೆಹಲಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಎಂತ ವಿಪರ್ಯಾಸ! ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ನಿನ್ನೆ ಹೋಗಿ ದೆಹಲಿಗೆ ಹೋಗ್ಬೇಕಾಯ್ತು ಅಂತ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಇವರಿಗೆ ಈ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ಲ, ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ. ಬರೀ ಮಾತಾಡಿದ್ರೆ ರಾಜಕೀಯ. ಈ ಕಡೆ ನಾನು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತೀನಿ, ಇವರು ನಾನೇ ಮುಂದೆ 2.5 ವರ್ಷ ಮುಖ್ಯಮಂತ್ರಿ ಅಂತ ಇವರು, ಇಲ್ಲ ನಾಳೆ ನಾನು ಆಗ್ತೇನೆ ನವೆಂಬರ್ ಅಲ್ಲಿ ಅಂತ ಇನ್ನೊಬ್ರು, ನಾ ಕೊಡೆ ನೀ ಬಿಡೆ. ಇದೇ ಪರಿಸ್ಥಿತಿಯಲ್ಲಿ ನಾನು ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ದಂಧೆಯಲ್ಲಿ ರಾಜ್ಯವನ್ನ ಸರ್ವನಾಶ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.